ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ಆ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ನಮ್ಮ ಕನ್ನಡ ಸಾಹಿತ್ಯದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿಯಾದ ಕುಮಾರವ್ಯಾಸ ಗದುಗಿನ ಭಾರತವನ್ನು ರಚನೆ ಮಾಡಿರತಕ್ಕಂಥದ್ದು ನಿಜಕ್ಕೂ ನಮಗೆ ಸುದೈವ. ಕೃಷ್ಣ ಕಥೆ ಅನ್ನತಕ್ಕಂಥದನ್ನೇ ಆಧಾರವಾಗಿಟ್ಕೊಂಡು ಕುಮಾರವ್ಯಾಸ ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥದ್ದಿದೆ. ಜೊತೆಗೆ ಇದು 5ನೇ ವೇದ ಅಂತ ಹೇಳ್ತಾರೆ ಕುಮಾರವ್ಯಾಸರು. ಬಾದರಾಯಣ ಸಂಬಂಧವನ್ನು ಕೂಡ ಕುಮಾರವ್ಯಾಸ ಹೇಳ್ತಾರೆ. ಬಾದರಾಯಣ ಸಂಬಂಧ ಅಂತ ಅಂದರೆ ಶ್ರೀಕೃಷ್ಣನ ಕಾಪಾಡಪ್ಪ ಅಂತ ಕೇಳೋದು ಅವನ ಸಂಬಂಧದ ಮೂಲದಿಂದ ಅದನ್ನು ಪ್ರಾರಂಭ ಮಾಡಿ ಹೇಳ್ತಕ್ಕಂಥದ್ದು. ಎಲೆ ಕೃಷ್ಣ ನನ್ನನ್ನು ಕಾಪಾಡುವಂತಕ್ಕಂಥದ್ದನ್ನು ಎಷ್ಟು ಅದ್ಭುತವಾಗಿ ಕುಮಾರವ್ಯಾಸ ಸಂಬಂಧವನ್ನು ಕಲ್ಪಿಸಿ ಹೇಳಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಆಡಿಯೋ ಸರಣಿಯಲ್ಲಿ ನೋಡೋಣ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದೀ ಕಾದಿಗೆಲಿದನ ಅಣ್ಣನೌವೆಯನಾದಿನಿಯ ಜಠರದಲ್ಲಿ ಜನಿಸಿದ, ಕಾದಿಗೆಲಿದನ ಅಣ್ಣನೌವೆಯನಾದಿನಿಯ ಜಠರದಲ್ಲಿ ಜನಿಸಿದ, ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ, ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನನ ತುಳಭುಜ ಬಲದಿ ಕಾದಿಗೆಲಿದನ ಅಣ್ಣನೌವೆಯನಾದಿನಿಯ ಜಠರದಲ್ಲಿ ಜನಿಸಿದ, ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ವೇದಪುರುಷ ಅಂದರೆ ವಿಷ್ಣು, ವಿಷ್ಣುವಿನ ಮಗನಾದ ಬ್ರಹ್ಮ, ನಾಭಿಕಮಲದಿಂದ ವಿಷ್ಣುವಿಗೆ ಉತ್ಪತ್ತಿಯಾಗಿರ್ತಕ್ಕಂಥ ಬ್ರಹ್ಮ, ಬ್ರಹ್ಮನ ಮಗ, ಬ್ರಹ್ಮನ ಮಾನಸಪುತ್ರನಾಗಿರ್ತಕ್ಕಂಥ ನಾರದ, ನಾರದನ ಸಹೋದರನಾದ ಕಶ್ಯಪ ಬ್ರಹ್ಮ, ಆತನ ಹಿರಿಯ ಮಗನಾಗಿರತಕ್ಕಂಥ ದೇವೇಂದ್ರ, 330 ಕೋಟಿಗಳ ದೇವತೆಗಳ ಒಡೆಯನಾಗಿರ್ತಕ್ಕಂಥ ದೇವೇಂದ್ರನ ಮಗನಾದ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ ಅನ್ನತಕ್ಕಂಥ 10 ಹೆಸರುಳ್ಳ ಪಾರ್ಥ, ಆ ಪಾರ್ಥನ ಹೆಂಡತಿಯಾದ ಸುಭದ್ರೆ, ಅಭಿಮನ್ಯುವಿನ ತಾಯಿ, ಆ ಸುಭದ್ರೆಯ ಮಾವನಾದ ಕಂಸ, ಆ ಕಂಸನಿಗೆ ಸಮನಾದ ಪರಾಕ್ರಮದಲ್ಲಿ ಸಮನಾಗಿರ್ತಕ್ಕಂತಹ ಜರಾಸಂಧ, ಅಂತಹ ಪ್ರಚಂಡನಾಗಿರ್ತಕ್ಕಂತಹ ಜರಾಸಂಧನನ್ನು ಕೊಂದ ನಮ್ಮ ಭೀಮ, ಮಹಾಬಲಶಾಲಿ, ನಿಷ್ಠುರವಾದಿ, ಖಂಡಿತವಾದಿ, ಲೋಕ ವಿರೋಧಿ ಅಂತ ನಿಷ್ಠುರವಾಗಿರ್ತಕ್ಕಂಥ ಭೀಮ, ಆ ಭೀಮನ ಅಣ್ಣನಾದ ಧರ್ಮರಾಜ, ಧರ್ಮದ ಪ್ರತಿರೂಪವೇ ಆಗಿರ್ತಕ್ಕಂಥ ಧರ್ಮರಾಜ, ಆತನ ತಾಯಿ, ಮಹಾತಾಯಿಯಾಗಿರ್ತಕ್ಕಂಥ ಕುಂತಿಯ ನಾದಿನಿ ದೇವಕಿ, ಆ ಜಗನ್ನಾಟಕ ಸೂತ್ರಧಾರಿಯ ತಾಯಿ, ಸೂತ್ರಧಾರನ ತಾಯಿ, ಆ ಕುಂತಿಯ ನಾದಿನಿಯಾಗಿರ್ತಕ್ಕಂಥ ದೇವಕಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಕೃಷ್ಣ ನನ್ನನ್ನು ಕಾಪಾಡುವಂತಕ್ಕಂಥದ್ದನ್ನು ಕುಮಾರವ್ಯಾಸ ಬಹಳ ಮಾರ್ಮಿಕವಾಗಿ, ಅರ್ಥಗರ್ಭಿತವಾಗಿ
ಎಷ್ಟು ಅದ್ಭುತವಾದ ಸಂಬಂಧವನ್ನು ಏರ್ಪಡಿಸಿ ಹೇಳಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಸರಣಿಯಲ್ಲಿ, ಈ ಒಂದು ಹಂತದಲ್ಲಿ ನಾವು ಕಾಣ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.